ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಒಬ್ಬರು ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಎಂದು ತಿಳಿದುಕೊಳ್ಳುವ ಚಿಹ್ನೆಗಳು. ಒಬ್ಬ ವ್ಯಕ್ತಿ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಎಂದು ತಿಳಿಯಲು ಹಲವು ಮಾರ್ಗಗಳು ಇವೆ. ಪ್ರೀತಿಯ ಭಾವನೆಗಳನ್ನು ಮಾತಿನಲ್ಲಿ ವ್ಯಕ್ತಪಡಿಸುವುದಕ್ಕಿಂತ ತಮ್ಮ ಮನದಾಳದ ಭಾವನೆಗಳನ್ನು ಕಾರ್ಯಗಳಲ್ಲಿ ತೋರಿಸುತ್ತಾರೆ. ಆ ಎಲ್ಲ ಚಟುವಟಿಕೆಗಳನ್ನು ನಿಮ್ಮನ್ನು ಅವರು ಎಷ್ಟು ಪ್ರೀತಿಸುತ್ತಿದ್ದಾರೆ ಎಂಬುದನ್ನು ದೃಢವಾಗಿ ತಿಳಿಸುತ್ತಿದೆ. ಸಂಬಂಧಗಳು ಜೀವನದಲ್ಲಿ ಅತಿ ಮಹತ್ವವಾದದ್ದು. ಅದು ತಂದೆ ತಾಯಿಯ ಜೊತೆ ಇರಬಹುದು, ಮಕ್ಕಳ ಜೊತೆ ಇರಬಹುದು, ಸಂಗಾತಿಗಳ ಜೊತೆ ಇರಬಹುದು. ಸಂಗಾತಿಗಳು ಒಬ್ಬರನ್ನೊಬ್ಬರು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗಲೇ ಆ ಸಂಬಂಧವು ಗಟ್ಟಿಯಾಗಿರುತ್ತದೆ. ಒಬ್ಬನೊಬ್ಬನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗಲೇ ಆ ಸಂಬಂಧವು ಗಟ್ಟಿಯಾಗಿರುತ್ತದೆ. ಪ್ರತಿಯೊಬ್ಬ ಜೀವನದಲ್ಲೂ ತಾವು ಪ್ರೀತಿಸುವವರ ಬಗ್ಗೆ ಖಚಿತವಾಗಿ ತಿಳಿದಿರುವುದಿಲ್ಲ. ಒಬ್ಬ ವ್ಯಕ್ತಿ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಎಂದು ತಿಳಿಯಲು ಹಲವು ಮಾರ್ಗಗಳು ಇವೆ. ಪ್ರೀತಿಯ ಭಾವನೆಗಳನ್ನು ಮಾತಿನಲ್ಲಿ ವ್ಯಕ್ತಪಡಿಸುವುದಕ್ಕಿಂತ ತಮ್ಮ ಮನದಾಳದ ಭಾವನೆಗಳನ್ನು ಕಾರ್ಯಗಳಲ್ಲಿ ತೋರಿಸುತ್ತಾರೆ. ಆ ಎಲ್ಲ ಚಟುವಟಿಕೆಗಳನ್ನು ನಿಮ್ಮನ್ನು ಅವರು ಎಷ್ಟು ಪ್ರೀತಿಸುತ್ತಿದ್ದಾರೆ ಎಂಬುದನ್ನು ದೃಢವಾಗಿ ತಿಳಿಸುತ್ತದೆ. ಲೇಖನದಲ್ಲಿ ನೀಡಲಾಗುವ ಹಲವು ಕ್ರಿಯೆಗಳು ಒಬ್ಬ ವ್ಯಕ್ತಿಯ ಮೌಲಿಕವಾಗಿ ವ್ಯಕ್ತಪಡಿಸುವ ವಿಷಯದಲ್ಲಿದ್ದರೂ, ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂಬುದಕ್ಕೆ ಅನೇಕ ರೀತಿಯಲ್ಲಿ ನಿಮಗೆ ಹೇಳಬಯಸುತ್ತಾರೆ. ನಿಮ್ಮೊಂದಿಗೆ ಸಮಯ ಕಳೆಯಲು ಬಯಸುತ್ತಾರೆ. ಸಂಬಂಧವನ್ನು ಬೆಸೆಯಲು ಸಮಯ ಅತ್ಯಂತ ಮುಖ್ಯವಾದುದು. ಒಂದು ಸಂಬಂಧ ಹೆಮ್ಮರವಾಗಿ ಬೆಳೆಯಲು ಸಾಧ್ಯವಾಗುವುದು ಪ್ರೀತಿಸುತ್ತಿರುವವ ಜೊತೆ ಸಮಯವನ್ನು ಕಳೆಯುವುದು. ಹಾಗಾದರೆ ನಿಮ್ಮ ಜೊತೆ ಅವನು ಅಥವಾ ಅವಳು ಹೆಚ್ಚು ಸಮಯ ಕಳೆಯಲು ಬಯಸುತ್ತಿದ್ದಾರೆ ಎಂದರೆ ಅವರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಎಂದ ಅರ್ಥ. ನಿಮಗಾಗಿ ಅವರು ತಮ್ಮ ವೇಳಾಪಟ್ಟಿಯನ್ನೇ ಬದಲಿಸಬಹುದು. ಕೆಲಸ ಅಥವಾ ತರಗತಿ ಹೋಗುವ ದಾರಿಯಲ್ಲಿ ನಿಮ್ಮನ್ನು ಗಮನಿಸುತ್ತಿರಬಹುದು, ಕಾಯುತ್ತಲೂ ಇರಬಹುದು. ನೀವು ಅವರ ಜೀವನದಲ್ಲಿ ಪ್ರಮುಖವಾದ ಭಾಗ ಎಂದು ತಿಳಿಸುವ ಚಿಹ್ನೆಗಳು. ಹೆಚ್ಚು ಗೌರವವನ್ನು ನೀಡುತ್ತಾರೆ. ಪ್ರೀತಿ ಹಾಗೂ ಗೌರವ ಪರಸ್ಪರರಲ್ಲಿ ಇದ್ದರೆ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುವುದರಲ್ಲಿ ಅನುಮಾನವೇ ಇಲ್ಲ. ಗೌರವವು ಪ್ರಣಯ ಪ್ರೀತಿಯ ಸ್ಪಷ್ಟವಾದ ಸಂಕೇತವಾಗಿರಬಹುದು. ನಿಮ್ಮ ಸಂಗಾತಿಯು ನಿಮ್ಮ ಬಗ್ಗೆ ಗೌರವವನ್ನು ತೋರಿಸಿದರೆ, ನಿಮ್ಮ ಆಯ್ಕೆ, ಸಮಯ, ಸೌಂದರ್ಯ, ಆಲೋಚನೆಗಳನ್ನು ಗೌರವಿಸುತ್ತಿದ್ದರೆ ಆತ ಅಥವಾ ಆಕೆ ನಿಮ್ಮ ಮೇಲೆ ಅತಿಯಾದ ಪ್ರೀತಿಯನ್ನು ಬೆಳೆಸಿಕೊಳ್ಳುತ್ತಿದ್ದಾನೆ ಎಂದೇ ಅರ್ಥ. ಒಬ್ಬರು ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಎಂಬುದಕ್ಕೆ ಮತ್ತೊಂದು ನಿರ್ಧಾರವೆಂದರೆ ಅವರು ಹಾಗಾಗಿ ನಿಮಗೆ ಮೊದಲ ಸ್ಥಾನ ನೀಡುವುದು. ವಾಸ್ತವವಾಗಿ ಅವರು ನಿಮ್ಮನ್ನು ನಿಜವಾಗಿಯೂ ಎಷ್ಟು ಆಳವಾಗಿ ಪ್ರೀತಿಸುತ್ತಿದ್ದಾನೆ ಎಂಬುದಕ್ಕೆ ಇದೊಂದು ಉದಾಹರಣೆ. ಇನ್ನೊಬ್ಬ ವ್ಯಕ್ತಿಯ ಅಗತ್ಯಗಳು ಮತ್ತು ಸಂತೋಷಕ್ಕೆ ಮೊದಲ ಸ್ಥಾನ ನೀಡುವುದು ನಿಜವಾಗಿಯೂ ಪ್ರೀತಿ ಮತ್ತು ನಿಸ್ವಾರ್ಥತೆಯ ಕ್ರಿಯೆಯಾಗಿದೆ. ಒಂದು ವೇಳೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆದ ಪದೇ ಪದೇ ಕರೆ ಮಾಡಿ ವಿಚಾರಿಸುವುದು, ಭೇಟಿ ನೀಡುವುದು, ಸಹಾಯ ಮಾಡುವುದು, ನಿಮಗಾಗಿ ಏನಾದರೂ ಮಾಡಲು ತನ್ನದೇ ಅಗತ್ಯಗಳನ್ನು ಬದಲಿಗೊತ್ತಿ ನಿಮಗೆ ಆದ್ಯತೆ ನೀಡುವುದು, ಇವೆಲ್ಲ ಪ್ರೀತಿಯ ಸಂಕೇತವಾಗಿರಬಹುದು. ಹೆಚ್ಚು ಕಾಳಜಿ ವಹಿಸುವುದು. ತಮ್ಮ ಪ್ರೀತಿ ಪಾತ್ರವನ್ನು ತಾವು ನಿಜವಾಗಿಯೂ ಪ್ರೀತಿಸುತ್ತಿದ್ದೇನೆ ಎಂಬುದರ ಮತ್ತೊಂದು ಚಿಹ್ನೆ ಕಾಳಜಿ ವಹಿಸುವುದು. ನಿಮ್ಮ ಸಂಗಾತಿಯ ಒಬ್ಬ ಆಸೆ ಆಕಾಂಕ್ಷೆಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತಾರೆ. ಸುರಕ್ಷಿತವಾಗಿರಲು ಸಲಹೆ ನೀಡುತ್ತಾರೆ. ನಿಮ್ಮನ್ನು ನಗುವಂತೆ ಮಾಡಲು ಪ್ರಯತ್ನಿಸುತ್ತಾರೆ. ನಿಮ್ಮ ರಕ್ಷಣೆಗೆ ತಡೆಗೋಡೆಯಂತೆ ನಿಲ್ಲುವುದು. ನೀವು ನಿರಾಶೆಗೊಂಡಾಗ ಸಮಾಧಾನ ಮಾಡುವ ಈ ಎಲ್ಲ ಭಾವನೆಗಳನ್ನು ನಿಮ್ಮನ್ನು ಅವರು ಎಷ್ಟು ಆಳವಾಗಿ ಪ್ರೀತಿಸುತ್ತಿದ್ದಾರೆ ಎಂಬುದೇ ಆಗಿದೆ. ಭವಿಷ್ಯದ ಕನಸು. ಒಬ್ಬರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಎಂಬುದಕ್ಕೆ ಮತ್ತೊಂದು ಚಿಹ್ನೆ ಎಂದರೆ ಅದು ನಿಮ್ಮ ಜೊತೆಯಲ್ಲಿ ಇರುವಿಕೆಯ ಬಗ್ಗೆ, ಭವಿಷ್ಯದ ಕನಸುಗಳನ್ನು ಬಗ್ಗೆ ಮಾತನಾಡಿದಾಗ. ಯಾರೊಂದಿಗೂ ಹಂಚಿಕೊಳ್ಳದ ವಿಷಯಗಳು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾರೆ. ಮುಖ್ಯವಾಗಿ ಅವರು ನಿಮ್ಮನ್ನು ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ರೀತಿಯಲ್ಲಿ ವರ್ತಿಸುತ್ತಾರೆ. ತಮ್ಮ ಜೀವನದಲ್ಲಿನ ಖಾಸಗಿ ವಿಷಯಗಳನ್ನು ಕೂಡ ಶೇರ್ ಮಾಡಿಕೊಳ್ಳುತ್ತಾರೆ. ಇದರ ಅರ್ಥ ಅವರು ನಿಮ್ಮ ಮೇಲೆ ಇಟ್ಟಿರುವ ಭರವಸೆ ಹಾಗೂ ಪ್ರೀತಿ. ಅವರು ತಮ್ಮ ಜೀವನದ ಪ್ರಮುಖ ವ್ಯಕ್ತಿಗಳಿಗೆ ನಿಮ್ಮನ್ನು ಪರಿಚಯಿಸುವುದು.
ನಿಮ್ಮ ಸಂಗಾತಿಯ ಪೋಷಕರನ್ನು ನೀವು ಭೇಟಿ ಮಾಡಿದ್ದೀರಾ? ಮುಖ್ಯವಾಗಿ ಅವರು ತಮ್ಮ ಜೀವನದಲ್ಲಿನ ಪ್ರಮುಖ ವ್ಯಕ್ತಿಗಳ ಬಗ್ಗೆ ನಿಮ್ಮನ್ನು ಪರಿಚಯಿಸುತ್ತಾರೆ. ಅವರ ಸ್ನೇಹಿತರು ಆಗಿರಬಹುದು. ಅವರು ದಿನೆತ್ತ ಮಾಡುವ ಎಲ್ಲ ಚಟುವಟಿಕೆಗಳ ವಿವರಗಳು ನಿಮ್ಮಲ್ಲಿ ಶೇರ್ ಮಾಡಿಕೊಳ್ಳುತ್ತಿರಬಹುದು. ಸಂಬಂಧಗಳ ಬೇಸುವಿಕೆಯ ಚಿಹ್ನೆಗಳನ್ನು ಹಲವಾರಿನಲ್ಲಿ ಕೆಲವು ಮಾತ್ರ ಇಲ್ಲಿ ವಿವರಿಸಲಾಗಿದೆ. ದಾಂಪತ್ಯಗಳು ಪ್ರೀತಿಯಲ್ಲಿ ಇರುತ್ತಾರೆ. ಯಾರಾದರೂ ನಿಮ್ಮನ್ನು ರಹಸ್ಯವಾಗಿ ಪ್ರೀತಿಸುತ್ತಾರೆ ಎಂದು ತಿಳಿಯಿರಿ. ಒಂದು ಹುಡುಗಿ ನಿನ್ನನ್ನು ರಹಸ್ಯವಾಗಿ ಪ್ರೀತಿಸುತ್ತಾನೆಯೇ ಎಂದು ತಿಳಿಯಿರಿ. ಒಬ್ಬ ಹುಡುಗ ನಿನ್ನನ್ನು ಪ್ರೀತಿಸುತ್ತಾನೆ ಎಂದು ತಿಳಿಯಿರಿ. ಫ್ರೆಂಡ್ಸ್, ಅರ್ಥ ಆಯ್ತಾ ನಿಮಗೆ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.